ಭಾರತದಲ್ಲಿ ಅತಿ ಹೆಚ್ಚು TRP ತಂದ್ಕೊಡ್ತಾ ಇರೋ ರಿಯಾಲಿಟಿ ಶೋ ಅಂತ ಅಂದ್ರೆ ಬಿಗ್ ಬಾಸ್. ಜನ ಇಷ್ಟಪಡೋ ಸೆಲೆಬ್ರಿಟಿಗಳನ್ನ ಅಥವಾ ಸಾಮಾನ್ಯ ಜನರನ್ನ ಒಂದೇ ಮನೆಯಲ್ಲಿ ಇಟ್ಟು ಅವ್ರ ನಡವಳಿಕೆ, ಸ್ಟ್ರಾಟಜಿ, ಜಗಳ ಎಲ್ಲದನ್ನು 24 ಗಂಟೆ ಕೂಡ ವೀಕ್ಷಕರು ನೋಡ್ಬೋದು. ಈ ಶೋನಲ್ಲಿ ನಡೆಯೋ ಜಗಳ, ಅಳಲು, ನಾಟಕ ಎಲ್ಲವೂ ವೀಕ್ಷಕರಿಗೆ ಏನೋ ಒಂಥರ ಥ್ರಿಲ್ ಕೊಡುತ್ತೆ. ಇದು ಬಿಗ್ ಬಾಸ್. ಬಿಗ್ ಬಾಸ್ ಅನ್ನೋ ಮಿಸ್ಟ್ರಿ ಕಮಾಂಡ್ ವಾಯ್ಸ್, ಹಾಗೆ ಈ ಮನೆಯಲ್ಲಿ ಇರೋದಕ್ಕೆ ಫಾಲೋ ಮಾಡಬೇಕಾಗಿರೋ ರೂಲ್ಸ್, ಓವರ್ ಆಲ್ ಈ ಶೋನ ಕಾನ್ಸೆಪ್ಟ್ ಶುರುವಾಗಿದೆ ಅಲ್ಲಿ, ಮಾಡಿದ್ಯಾರು ಅಂತ ತಿಳ್ಕೊಳ್ಳೋಕ್ಕೆ 75 ವರ್ಷ ಹಿಂದೆ ಹೋಗ್ಬೇಕು. 1949ರಲ್ಲಿ 1984 ಇಸ್ ಎ ಡಿಸ್ಟೋಪಿಯನ್ ನಾವೆಲ್ ಅನ್ನೋ ಬುಕ್ ಅನ್ನ ರಿಲೀಸ್ ಮಾಡ್ತಾರೆ. ಇದನ್ನ ಬರ್ದಿರೋದು ಜಾರ್ಜ್ ಆರ್ವೆಲ್. ಸರ್ಕಾರನ ಕಂಟ್ರೋಲ್ ಮಾಡೋದಕ್ಕೆ ಬಿಗ್ ಬ್ರದರ್ ಅನ್ನೋ ಡಿಕ್ಟೇಟರ್ ಇರ್ತಾರೆ. ಊರಿನ ಪ್ರತಿ ಬೀದಿಯಲ್ಲೂ, ಮನೆ ಬಾಗ್ಲಲ್ಲೂ ಬಿಗ್ ಬ್ರದರ್ ಈಸ್ ವಾಚಿಂಗ್ ಯು ಅನ್ನೋ ಪೋಸ್ಟರ್ ಅನ್ನ ಅಂಟಿಸ್ತಾರೆ. ಜನರು ಏನ್ ಮಾಡ್ತಾ ಇದ್ದಾರೆ, ಏನ್ ಯೋಚಿಸ್ತಾ ಇದ್ದಾರೆ ಅಂತ ತಿಳ್ಕೊಳಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಟಿವಿ ಇನ್ಸ್ಟಾಲ್ ಮಾಡ್ತಾರೆ. ಆ ಟಿವಿ 24 ಗಂಟೆ ಆನ್ ಇರಬೇಕು. ಒಂದ್ ವೇಳೆ ಅದನ್ನ ಆಫ್ ಮಾಡಿದ್ರೆ ಅಲ್ಲಿನ ಪೊಲೀಸ್ ಜೈಲಿಗೆ ಹಾಕ್ತಾರೆ. ಅಲ್ಲಿ ಜನರ ಮಧ್ಯೆ ಯಾವುದೇ ಇಮೋಷನಲ್ ಬಾಂಡ್ ಇರಬಾರ್ದು. ಜನರು ಏನ್ ಮಾತಾಡ್ಬೇಕು, ಏನ್ ಯೋಚನೆ ಮಾಡ್ಬೇಕು ಅನ್ನೋದು ಸರ್ಕಾರ ಡಿಸೈಡ್ ಮಾಡುತ್ತೆ. ಅಲ್ಲಿರೋ ಕ್ಯಾಪಿಟಲಿಸ್ಟ್ ಅಂದ್ರೆ ಶ್ರೀಮಂತ ಜನರು ಸಾಮಾನ್ಯ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಕೆಲವು ರೂಲ್ಸ್ ಗಳನ್ನ ಜಾರಿ ಮಾಡಿರ್ತಾರೆ. ಜಾರ್ಜ್ ಓರ್ವೆಲ್ ಅವರು ಈ ಬುಕ್ ಅನ್ನ ಎಚ್ಚರಿಕೆ ರೂಪದಲ್ಲಿ ಬರೆದಿರ್ತಾರೆ. 1940ನೇ ಇಸ್ವಿಯಲ್ಲಿ ನಾಜಿ ಸರ್ಕಾರ, ಸೋವಿಯತ್ ಯೂನಿಯನ್ ಜನರನ್ನ ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ರು ಅನ್ನೋದು ಈ ಬುಕ್ ಅಲ್ಲಿ ಬರ್ದಿದ್ದಾರೆ. ಈ ಬುಕ್ ಅಲ್ಲಿ ಬರೋ ಕಾನ್ಸೆಪ್ಟ್ ಇಂದ ಇನ್ಸ್ಪೈರ್ ಆಗಿ ಜಾನ್ ಡಿ ಮಾಲ್ ಅನ್ನೋರು ಬಿಗ್ ಬ್ರದರ್ ಅನ್ನೋ ರಿಯಾಲಿಟಿ ಶೋನ ಫಾರ್ಮ್ಯಾಟ್ ಮಾಡ್ತಾರೆ. ಬಿಗ್ ಬ್ರದರ್ ಫಸ್ಟ್ ಸೀಸನ್ 1999 ನೆದರ್ಲ್ಯಾಂಡ್ ಅಲ್ಲಿ ರಿಲೀಸ್ ಆಗುತ್ತೆ. Is geworden Bart. Goed hoor. Goed wel, hè? ಶೋಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರಿಂದ UK, US, ಇಂಡಿಯಾ, ಸ್ಪೇನ್, ಇಟಲಿ, ಜರ್ಮನಿ, ಬಲ್ಗೇರಿಯಾ, ಇಸ್ರೇಲ್ ಹೀಗೆ 40 ದೇಶಗಳಲ್ಲಿ ಈ ಶೋನ ಕಾಪಿ ಮಾಡಿದ್ರು. ಇಂಡಿಯಾದಲ್ಲಿ ಈ ಶೋ ಸ್ಟಾರ್ಟ್ ಆಗಿದ್ದು 2006ರಲ್ಲಿ. ಬಿಗ್ ಬ್ರದರ್ ಅನ್ನೋ ಹೆಸರನ್ನ ಬಿಗ್ ಬಾಸ್ ಅಂತ ಚೇಂಜ್ ಮಾಡಿ ಹಿಂದಿ ಭಾಷೆಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಲೇಟರ್ ಆನ್ ಕನ್ನಡ, ಮರಾಠಿ, ತೆಲುಗು, ತಮಿಳ್, ಮಲಯಾಳಂ ಭಾಷೆಯಲ್ಲಿ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಪಡಿತಾ ಇದೆ. ಬಿಗ್ ಬಾಸ್ ನೋಡೋದಕ್ಕೆ ಮೇನ್ ರೀಸನ್ ಏನಂದ್ರೆ ಡ್ರಾಮಾ, ಕಾಂಟ್ರವರ್ಸಿ. ಮನೆಯಲ್ಲಿ ದಿನ ನಡೆಯೋ ಟಾಸ್ಕ್, ನಾಮಿನೇಷನ್ ಪ್ರಕ್ರಿಯೆ, ಅದರಿಂದ ಆಗೋ ಜಗಳ, ಪ್ರತಿ ವಾರ ಯಾರು ಹೋಗ್ಬೋದು ಅನ್ನೋ ಸಸ್ಪೆನ್ಸ್ ಜನರಿಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಕೊಡುತ್ತೆ. ಇನ್ನು ಜಗಳ ಆಡೋದಕ್ಕೆ ಮುಖ್ಯ ಕಾರಣ ವೈವಿಧ್ಯ ವ್ಯಕ್ತಿತ್ವಗಳು. ಅಲ್ಲಿರೋ ಪ್ರತಿಯೊಂದು ಕಂಟೆಸ್ಟೆಂಟ್ಗೂ ಅವ್ರದೇ ಆದ ಬ್ಯಾಕ್ಗ್ರೌಂಡ್ ಮತ್ತೆ ಪರ್ಸನಾಲಿಟಿ ಇರುತ್ತೆ. ಸಿಚುವೇಶನ್ ತಕ್ಕಾಗೆ ಆಪೋಸಿಟ್ ಪರ್ಸನಾಲಿಟಿ ಜೊತೆ ಕ್ಲಾಶ್ ಆದಾಗ ಆರ್ಗ್ಯುಮೆಂಟ್ ಆಗೋದು ವಿಚ್ ಈಸ್ ವೆರಿ ಕಾಮನ್. ಟಿವಿಯಲ್ಲಿ ಬರೋ ಸೀರಿಯಲ್ ಆಕ್ಟರ್ಸ್, ಡಾನ್ಸರ್ಸ್, ಸಿಂಗರ್ಸ್, ಶೆಫ್, ಜ್ಯೋತಿಷ್ಯರು, ಜರ್ನಲಿಸ್ಟ್ ಇವರೆಲ್ಲ ರಿಯಲ್ ಲೈಫಲ್ಲಿ ಹೆಂಗಿರ್ತಾರೆ ಅನ್ನೋ ಕುತೂಹಲ ಜನಕ್ಕಿದ್ದೇ ಇರುತ್ತೆ. ಹಾಗಾಗಿ ಅವ್ರಿಗಿಷ್ಟ ಆಗೋ ಕಂಟೆಸ್ಟೆಂಟ್ನ ಪ್ರತಿದಿನ ವೋಟ್ ಮಾಡಿ ಅವ್ರ ವ್ಯಕ್ತಿತ್ವನ ನೋಡ್ತಾ ಇರ್ತಾರೆ. ಅನ್ಸ್ಕ್ರಿಪ್ಟೆಡ್ ರಿಯಾಲಿಟಿ ಶೋ ಆಗಿರೋದ್ರಿಂದ ಅಲ್ಲಿ ಕಂಟೆಸ್ಟೆಂಟ್ಗಳು ನಡ್ಕೊಳ್ಳೋ ರೀತಿ, ತಗೊಳ್ಳೋ ನಿರ್ಧಾರ, ಕೆಲವೊಂದು ಘಟನೆಗಳು ಜನರಿಗೆ ಬೇಗ ಕನೆಕ್ಟ್ ಆಗುತ್ತೆ. ಬಿಗ್ ಬಾಸ್ ಇಂದ ಕಲಿಯೋದಕ್ಕೂ ಸುಮಾರಿದೆ. ಲೈಕ್ ಫಸ್ಟ್ ಇಂಪ್ರೆಷನ್ ಶುಡ್ ನಾಟ್ ಬಿ ದ ಲಾಸ್ಟ್ ಇಂಪ್ರೆಷನ್. ಮೊದಲನೇ ಭೇಟಿಯಲ್ಲೇ ಜನರನ್ನ ಜಡ್ಜ್ ಮಾಡೋಕ್ಕಾಗಲ್ಲ. ಟೈಮಿಗೆ ತಕ್ಕಂಗೆ ಅವ್ರ ಪರ್ಸನಾಲಿಟಿ, ನಿರ್ಧಾರಗಳು ಚೇಂಜ್ ಆಗ್ತಾ ಇರುತ್ತೆ. ಸೆಕೆಂಡ್, ಫಿಸಿಕಲ್ಗಿಂತ ಇಮೋಷನಲಿ ಸ್ಟ್ರಾಂಗ್ ಇರೋದು ತುಂಬಾ ಇಂಪಾರ್ಟೆಂಟ್. ಥರ್ಡ್, ಚೇಂಜ್ ಈಸ್ ದಿ ಓನ್ಲಿ ಕಾನ್ಸ್ಟೆಂಟ್. ಬದಲಾವಣೆ ಜಗದ ನಿಯಮ. ಲೈಫಲ್ಲಿ ಆಗಿರ್ಬೋದು, ರಿಲೇಶನ್ಶಿಪ್ಪಲ್ಲಿ ಆಗಿರ್ಬೋದು, ಮೂವ್ ಆನ್ ಈಸ್ ಮಚ್ ಬೆಟರ್
ಆ್ಯಂಡ್ ಇಟ್ ಈಸ್ ವೆರಿ ಕಾಮನ್. ಬಿಗ್ ಬಾಸ್ ಶೋ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಕನ್ನಡದಲ್ಲಿ ಸೀಸನ್ 11 ನಡೀತಾ ಇದೆ. ಅದರಲ್ಲಿ ನಿಮ್ಮ ಫೇವ್ರೆಟ್ ಯಾರು ಅಂತ ಕಮೆಂಟ್ ಮಾಡಿ, ಹಾಗೆ ಅವರಿಗೆ ವೋಟ್ ಮಾಡಿ.